ನೀವು ಸುದೀಪ್ ಅಣ್ಣನ ಅಭಿಮಾನಿನಾ? ಏನಿದು ಹುಚ್ಚ ಕಿಚ್ಚ ಸುದೀಪ್ ಕಿರಣ ಯಾರು? ನಾನು. ಸರ್ ಇವರು RMC ಅಂತ ಮಾಕ್ಲಿಯಲ್ಲಿದ್ರು. ಮಾದ್ನಾಯ್ಕನಲ್ಲಿ RMC ಮಾಕ್ಲಿಯಲ್ಲಿ ಇರೋರು. ಒಂದು ವಾರದಿಂದ ಅಲ್ಲೇ ಮಲಗಿ ರೋಡ್ ಸೈಡ್ ಅಲ್ಲೇ ಊಟ ಇಲ್ಲ ನೀರಿಲ್ಲ ಆ ಥರ ಇದ್ರು. ಒಂದು ವಾರ ಆಯ್ತು. ಅದಕ್ಕೋಸ್ಕರ 2 ದಿನ ನೋಡ್ದೆ, 3ನೇ ದಿನ ನೋಡ್ದೆ, ಹೋಗ್ತಾರೋ ಇಲ್ವಾ ಅಂತ ನೋಡ್ದೆ, ಆಗ್ಲಿಲ್ಲ. 4ನೇ ದಿನ ನೋಡ್ದೆ, ಹೋಗಿಲ್ಲ. 5 ದಿನ ಆಯ್ತು, ಹೋಗಿಲ್ಲ, ಯಾರು ಏನು ಮಾಡಿಲ್ಲ. 6ನೇ ದಿನ ನಾನು ಮತ್ತೆ ಡೈಲಿ ಬೆಳಗ್ಗೆ ಎದ್ದು ಅದೇ ರೋಡಲ್ಲಿ ಓಡಾಡಬೇಕು. ಕಳ್ಸ್ಕೋಗಿ ನೋಡಿ ಒಂದು ಸ್ವಲ್ಪ ಹೊಟ್ಟೆ ನಮಗೂ ಒಂಥರ ಅನ್ನಿಸ್ತು. ಏನು ಕೆಲಸ ಮಾಡ್ತೀರಾ? ನಾವು ವೆಂಡರು. ನಾವು ಈ ಆಶ್ರಮದ ಬಗ್ಗೆ ಹೆಂಗೆ ಗೊತ್ತು ಸರ್? ತುಂಬ ನಿಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಫಾಲೋ ಮಾಡಿ ನೋಡ್ತಾ ಇದ್ದೀವಿ, ನಿಮ್ಮನ್ನೆಲ್ಲ ತುಂಬ ಫಾಲೋ ಮಾಡ್ತಾ ಇದ್ದೀವಿ. ಹಾಗಾಗಿ ಏನೋ ಅಕ್ಕಂಗೆ ಫೋನ್ ಮಾಡಿದೆ, ಅಕ್ಕ ರೆಸ್ಪಾನ್ಸ್ ಮಾಡಿದ್ರು. ಓಕೆ, ಒಂದು ಮಾತಾಡಿನಲ್ಲಿ ನಿಮ್ಮ ನಿಯರ್ ಬೈ ಸ್ಟೇಷನ್ ಯಾವುದಿದೆ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಒಂದು ಲೆಟ್ರು ತೊಗೊಂಡಿದ್ದು. ಸರಿ ಅಂತ ಹೇಳ್ಬಿಟ್ಟು ಹೋಗಿ ಒಂದು ಲೆಟ್ರ್ ತೊಗೊಂಡೆ. ಲೆಟ್ರ್ ತೊಗೊಂಡು ಫೋನ್ ಮಾಡಿದೆ, ಕರ್ಕೊಂಬಂದಿದ್ದಾರೆ ಅಂದರು. ಅದಕ್ಕೋಸ್ಕರ ಸ್ನೇಹಿತರು ನೋಡಿ, ಈ ಯುವಕರು ಮಾಡಿರೋ ಕೆಲಸ ಇದೆಯಲ್ಲ ತುಂಬ ಅದ್ಭುತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಖುಷಿ ಆಗುತ್ತೆ. ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬರು ಅನಾಥವಾಗಿ ರಸ್ತೆಯಲ್ಲಿ ಮಲಗ್ತಾ, ಅಂಗಡಿಗಳಲ್ಲಿ ಮಲಗ್ತಾ, ಊಟ ತಿಂಡಿ ಇಲ್ಲದೆ ನರಳಾಡ್ತಿರ್ತಕ್ಕಂಥ ವ್ಯಕ್ತಿನ ಯುವಕರು ಪಾರ ಮಾಡಿದ್ದಾರೆ, ಅಂದರೆ ಕರ್ಕೊಂಡು ಬಂದಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಬನ್ನಿ ಅಣ್ಣ, ನಿಮ್ಮ ಹೆಸರೇನು? ಬನ್ನಿ. ಕಿರಣ. ಕಿರಣ, ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಯಾವ ಊರು ನಿಮ್ಮದು? ಭದ್ರಾವತಿ. ಏನು ಹೆಸರು ನಿಮ್ಮದು? ಕಿರಣ. ಹೆಂಡತಿ ಮಕ್ಳು ಎಲ್ಲಿದ್ದಾರೆ? ಯಾರು ಇಲ್ಲ. ಯಾಕಿಲ್ಲ? ಇಲ್ಲ, ಮದುವೆ ಆಗಿಲ್ಲ. ಮದುವೆ ಆಗಿಲ್ಲ. ಅಣ್ಣ ತಮ್ಮ ಯಾರು ಇಲ್ಲ. ಸುಳ್ಳು ಹೇಳ್ಬಾರ್ದು. ಯಾರಿಲ್ದಂಗೆ ಹೆಂಗಿರಕ್ಕೆ ಸಾಧ್ಯ? ಇಲ್ಲ, ಅಮ್ಮ ಚಿಕ್ಕ ವಯಸ್ಸಲ್ಲೇ ತೀರೋದ್ರು. 23 ವರ್ಷ ಆಯ್ತು. ಅದೊಂದು JDS ಅಲ್ಲಿ ಒಂದು ಸೈಟ್ ಕೊಟ್ಟಿದ್ರು. ಅದು ನಮ್ಮಪ್ಪ ಕುಡ್ಕೊಂಡು ಹಾಳು ಮಾಡ್ಕೊಂಡ್ರು. ಅವ್ರ ಸತ್ತಿ ನನಗೆ ಗೊತ್ತೇ ಇಲ್ಲ. ನಾನು ಅಲ್ಲಿ ಇಲ್ಲಿ ಊಟ ಮಾಡ್ಕೊಂಡು ಕೇಳ್ಕೊಂಡು. ಏನ್ ಕೆಲಸ ಮಾಡ್ತಿದ್ರಿ? ಅದೇ ಏನು ಸಿಕ್ಕತ್ತ ಅದು ಕೆಲಸ ಮಾಡ್ದೆ. ಎಷ್ಟನೇ ಕ್ಲಾಸ್ ಓದಿದ್ದೀರಾ? 2ನೇ ಕ್ಲಾಸ್ ಅಷ್ಟೇ. 2ನೇ ಕ್ಲಾಸ್. ನನ್ನ ಹೆಸರು ಬಿಟ್ಟರೆ ಬರಲ್ಲ. ಬೆಂಗಳೂರಿಗೆ ಎಷ್ಟು ವರ್ಷ ಆಯ್ತು ಬಂದು? ವರ್ಷ ಏನಿಲ್ಲ, ಈಗ ಒಂದು 6 ತಿಂಗಳೇನೋ ಆಯ್ತು. ನಿಮ್ಗೆ ವಾರಸ್ದಾರ ಯಾರಾದ್ರೂ ಇದ್ದಾರಾ? ಇಲ್ಲ. ಶರ್ಟ್ ತೆಗಿಬೋದಾ? ಯಾಕೆ ನೀವು ಫುಲ್ಲು ವೀಕ್ ಆಗಿದ್ದೀರಾ? ಅದೇನೋ ನಿಮಿಷ ತೆಗಿರಿ ನೋಡೋಣ. ಶುಗರ್ ಐತೆ ಏನೋ ಗೊತ್ತಿಲ್ಲ. ಶುಗರು ಆಯ್ತು, ತೆಗಿರಿ ನೋಡೋಣ. ಟೀ ಭಾಳ ಕುಡಿತೀನಿ. ಟೀ ಕುಡಿತೀರಾ ಜಾಸ್ತಿ? ಊಟ ತಿಂಡಿ ಮಾಡಲ್ಲ? ತಿಂತೀನಿ ಸರ್. ತೆಗಿರಿ. ಎಲ್ಲರ ಕೆಲಸ ಮಾಡ್ಕೊಂಡಿರ್ಬೋದಾಗಿತ್ತಲ್ಲ? ಕೆಲಸ ಮಾಡೋಕ್ಕಾಗಲ್ಲ. ಕೈ ಇಟ್ಕೊಂಡು ಕೆಲಸ ಹೆಂಗೆ ಕೊಡ್ತಾರೆ? ಏನಕ್ಕೆ ಈ ಥರ ಆದ್ರಿ ನೀವು? ಹೊಟ್ಟೆಗೆ ಊಟ ಇರ್ತದೆ. ಹೊಟ್ಟೆಗೆ ಊಟ ಇಲ್ಲ. ಒಂದು ಟೈಮ್ ಇದ್ರೆ ಒಂದು ಟೈಮ್ ಇಲ್ಲ. ಎಲ್ಲರ ಗೂಡ್ಸ್ಬಿಟ್ಟ ಕಸ ತೊಗೊಂಡೋಗಿ ಹಾಕಿದ್ರೆ ಒಂದೆರಡು ಇಡ್ಲಿ ಕೊಡೋರು. ಅದನ್ನೇ ಇದು ಮಾಡ್ಕೊಂಡು ಕಸ ಗುಡಿಸಿ ತಗೊಂಡೋಗಿ ಹಾಕಿದ್ರೆ 2 ಇಡ್ಲಿ ಕೊಡ್ತಾರೆ ಎಲ್ಲರ. ತೆಗಿರಿ. ಫುಲ್ ತೆಗಿಲ್ಲ, ಒಂದು ಸ್ವಲ್ಪ ತೆಗಿರಿ ನೋಡೋಣ. ಫುಲ್ ಮೂಳೆನೆ. ಹೊಟ್ಟೆ ತೆಗಿರಿ. ಹೊಟ್ಟೆಗೆ ಊಟ ಇಲ್ಲ. ಆಯ್ತು. ಇದು ಯಾರಿದು? ಅದು ತೆಗಿರಿ. ಇವರು ಸುದೀಪಣ್ಣ. ತೆಗಿರಿ. ಫುಲ್ ತೆಗಿಲ್ಲ. ತೆಗಿರಿ. ಸುದೀಪಣ್ಣನ? ಯಾವ ಸುದೀಪಣ್ಣ? ಇವರು ಆಕ್ಟರ್ ಸುದೀಪಣ್ಣನ? ನೀವು ಸುದೀಪಣ್ಣನ ಅಭಿಮಾನಿನಾ? ಏನಿದು ಹುಚ್ಚ ಕಿಚ್ಚ ಸುದೀಪ್ ಕಿರಣ ಯಾರು? ನಾನು. ಕಿರಣ ನೀವಾ? ಚಂದಾಗಿದ್ದ ಸುದೀಪ್ ಅಂತ ಇದೆ ಇಲ್ಲಿ. ಸುದೀಪ್ ಅಂತನಾ? ಇದು ಕಿಚ್ಚ ಅಂತ ಇದೆ ಮೇಲೆ. ಕಿಚ್ಚ ಸುದೀಪ್ ಚಂದಾಗಿದ್ದಾಗ ಬರ್ಸ್ಕೊಂಡಿದ್ದ ಅಭಿಮಾನಿ. ಎಷ್ಟು ಅಭಿಮಾನಿ ನೀವು? ಒಂದೇ. ಅಲ್ಲ, ಯಾವ ತರ, ಏನಕ್ಕೆ ಇಷ್ಟ ಸುದೀಪ್ ಸರ್? ಒಂದೇ ಇಲ್ಲ, ಚೆನ್ನಾಗಿ ಇದು ಮಾಡ್ತಾ ಇದ್ರಲ್ಲ ಪಿಕ್ಚರ್ ಎಲ್ಲ, ಹಂಗಾಗಿ. ಮೀಟ್ ಆಗಿದ್ದೀರಾ ಅವ್ರನ್ನ? ಹೋಗಿದ್ದೆ ಒಂದ್ಸತಿ. ಮಾಲೆ ಒಂದು ತಗೊಂಡು ಹೋಗಿದ್ದೆ ಮನೆ ಹತ್ರ. ಅದು ಬೇರೆ ಶೂಟಿಂಗ್ ಹೋಗಿದ್ರು. ಹಂಗಾಗಿ ಸೆಕ್ಯೂರಿಟಿ ಇಲ್ಲಪ್ಪ, ಹೈದ್ರಾಬಾದ್ಗೆ ಹೋಗಿದ್ದಾರೆ ಶೂಟಿಂಗ್ಗೆ, ಒಂದು ವಾರ ಬಿಟ್ಟು ಬಾ ಅಂತಂದ್ರು. ಜೋರಾಗಿ ಮಾತಾಡಿ. ಅಲ್ಲ, ಅಷ್ಟೇ ವಾಯ್ಸ್ ಬರ್ತಾರೆ. ಊಟ ಇಲ್ಲಲ್ಲ. ಊಟ ಇಲ್ವಾ? ಎಷ್ಟು ದಿನ ಆಯ್ತು ಊಟ ಮಾಡಿ? 1 ಟೈಮ್ ತಿಂದ್ರೆ 1 ಟೈಮ್ ಇಲ್ಲ. ಇವಾಗ ಎಷ್ಟು ದಿನ ಆಯ್ತು ಊಟ ಮಾಡಿ ನೀವು? ಇಲ್ಲ, ಬೆಳಗ್ಗೆ ಮೊಸರನ್ನ ಒಬ್ರು ಕೊಡ್ಸಿದ್ರು, ಟೀ 2 ಕೊಡ್ಸಿದ್ರು, ಒಂದು ಬಂದ್ ಕೊಡ್ಸಿದ್ರು.
ಜ್ಯೂಸ್ ಒಂದು. ನಿಮ್ಗೆ ವಾರಸ್ದಾರರು ದೊಡ್ಡಪ್ಪ ಚಿಕ್ಕಪ್ಪ ಮಾವ ಭದ್ರಾವತಿಯಲ್ಲಿ ಇದಾರೆ, ಹಾ. ಅವರೆಲ್ಲ ಸತ್ತೋಗಿದ್ದಾರೆ. ನಮ್ಮ ಯಾರ ಬಂದ್ರೆ ಹೋಗ್ತೀರಾ ಅವ್ರ ಮನೆಗೆ? ಇಲ್ಲ ಇಲ್ಲ ಇಲ್ಲ, ನಾನು ಇಲ್ಲಿ ಬಿಟ್ಟು ಎಲ್ಲೂ ಹೋಗಲ್ಲ. ಈ ಆಶ್ರಮದ ಬಗ್ಗೆ ಗೊತ್ತಾ ಮುಂಚೆ ಏನಾರು? ಇಲ್ಲ, ಆಶ್ರಮ ಅನಾಥಾಶ್ರಮ ಇದೆ ಅಂತ ನನಗೆ ಗೊತ್ತಾಗಿದೆ ಮೊನ್ನೆನೆ, ಯಾರೋ ಹೇಳಿದ್ರು. ಆಮೇಲೆ ನಾನೇ ಬಾಯಿ ಬಿಟ್ಟು ಕೇಳಿದೆ ಪಾಪ ನನಗೂ. ಸ್ನೇಹಿತರು ನಮಸ್ಕಾರ. ನೋಡಿ, ನಾವು ಶರ್ಟ್ ತೆಗಿಯೋವರೆಗೂ ಗೊತ್ತಾಗಿಲ್ಲ ಅವ್ರು ಯಾರು ಅಂತ. ಮುಖ್ಯವಾಗಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಯಂತೆ. ಅವರ ಹೆಸರನ್ನ ಮೈ ಮೇಲೆಲ್ಲ ಟ್ಯಾಟೂ ಹಾಕೊಂಡಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅನ್ನೋದು ಎದ್ದು ಕಾಣ್ತಾ ಇದೆ. ಸುಮಾರು ದಿನಗಳಾಯ್ತಂತೆ ಸರಿಯಾಗಿ ಊಟ ಮಾಡಿ. ತುಂಬ ದಿನಗಳಾಯ್ತು ಸರ್ ಊಟ ಮಾಡಿ, ಒನ್ ಟೈಮ್ ಊಟ ಮಾಡಿದ್ರೆ ಇನ್ನೊಂದು ಟೈಮ್ ಊಟ ಇಲ್ಲ ನನಗೆ, ಬೀದಿಲಿ ಮಲಗ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಏನು ಅನಾರೋಗ್ಯದಲ್ಲಿ ಬಳಲ್ತಾ ಇದ್ದಾರೆ ಅಂತ ಇನ್ಮೇಲೆ ಚೆಕ್ ಮಾಡಿದ್ಮೇಲೆ ಗೊತ್ತಾಗೋದು. ಇವ್ರು ಹೇಳ್ತಿದ್ದಾರೆ ವಾರಸ್ದಾರ್ ಯಾರೂ ಇಲ್ಲ ನನಗೆ, ಅಣ್ಣ ತಮ್ಮ ಬಂಧು ಬಳಗ ಯಾರೂ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳ್ತಿರೋದು ನಿಜಾನ ಸುಳ್ಳ ನಮಗೂ ಗೊತ್ತಿಲ್ಲ. ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಯಾಕೆ ಕೇಳ್ತಿದೀವಿ ಅಂದರೆ, ಇವರ ವಾರಸ್ದಾರ್ ಯಾರಾದರೂ ಇದ್ದರೆ ಅಟ್ಲೀಸ್ಟ್ ಬಂದು ನೋಡ್ಬೋದು ಅಥವಾ ಕರ್ಕೊಂಡು ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಇವ್ರು ಮಾಡಿರೋ ಕೆಲಸ ಇದೆಯಲ್ಲ ತುಂಬ ಅದ್ಭುತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಯಾರಾದರೂ ರಸ್ತೆಯಲ್ಲಿ ಮಲಗಿದ್ದಾರೆ ಅಂದರೆ ವಿಚಾರಿಸೋಕ್ಕೆ ಹೋಗಲ್ಲ, ಸತ್ರೆ ಸಾಯಿಲಿ ಅಂತ ಹೊರಟೋಗ್ಬಿಡ್ತಾರೆ. ಅಂಥದ್ರಲ್ಲಿ ಕರ್ಕೊಂಡೋಗಿ ಸ್ಟೇಷನಿಂದ ಲೆಟ್ರ್ ಮಾಡಿಸ್ಕೊಂಡು, ಅದು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟ್ರ್ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ಆಯುಷು ಆರೋಗ್ಯ ಕೊಡಲಿ, 100 ವರ್ಷ ಚೆನ್ನಾಗಿರಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಏನು ಇಲ್ಲ, ನೋಡ್ತಾ ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ವಿಡಿಯೋಸು, ನಿಮ್ಮ ಅಪ್ಪಟ ಅಭಿಮಾನಿ. ನಾವು ಸಹಾಯ ಮಾಡ್ತಾ ಇದೀವಿ. ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಮೊನ್ನೆ ಒಂದು ಮೆಜೆಸ್ಟಿಕಲ್ಲಿ ಒಂದು ವಿಡಿಯೋ ನೋಡಿದೆ, ಅದು ತುಂಬ ನನಗೆ ಮನ್ಸಿಗೆ ನೋವಾಯಿತು. ಯಾಕಂದರೆ ಒಬ್ಬ ವ್ಯಕ್ತಿ ಬಟ್ಟೆ ಇಲ್ದಿರ ಮಲಗಿರ್ತಾರೆ ರೋಡಲ್ಲಿ, ಅಕ್ಕಪಕ್ಕ ಓಡಾಡ್ತಾ ಇರ್ತಾರೆ, ಯಾರು ಹೆಲ್ಪ್ ಮಾಡಲ್ಲ. ನಮಗೆ ಯಾಕೆ ಬೇಕು? ಮನೆಯವರೇ ಏನಾದರೂ ಆದರೆ ಮನೆಯಲ್ಲೇ ಏನು ಕೇಳಲ್ಲ, ಇನ್ನು ಪಕ್ಕದ ಮನೆಯಲ್ಲಿ ಏನಾದರೂ ಅದು ಏನು ಕೇಳ್ತಾರೆ. ಅದಕ್ಕೆ ನೋಡಿ ನಿಮ್ಮ ಇನ್ಸ್ಟಾಗ್ರಾಮ್ ನಮ್ಮ ಆಶ್ರಮ ನೋಡಿ ಅನ್ನಿಸ್ತೈತೆ. ತುಂಬ ಖುಷಿ ಆಯಿತು, ಇಷ್ಟು ಚೆನ್ನಾಗಿದೆ ಎಲ್ಲರೂ. ಥ್ಯಾಂಕ್ ಯು ಸರ್. ಇವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಣ್ಣ ಕಿರಣ್ ಅಣ್ಣ? ಅದು ಬೆಳಗ್ಗೆಯಿಂದ 2-3 ಸತಿ ಸ್ಟೇಷನ್ಗೆ ಓಡಾಡಿದ್ದಾರೆ. ಭಾಳ ಡ್ಯೂಟಿಗೆ ರಜೆ ಮಾಡಿ ಇದು ಮಾಡಿದ್ರೆ ಏನೋ ಗೊತ್ತಿಲ್ಲ, ಭಾಳ ಸಹಾಯ ಮಾಡ್ತಾರೆ ಬೆಳಗ್ಗೆ. ಅವ್ರಿಗೆ ಏನು ಹೇಳ್ತೀರಾ? ಏನು ಹೇಳ್ತೀರಾ? ಅವ್ರಿಗೊಂದು ಕಾಲಿಗೆ ಬಿದ್ದು ಬಿಡೋಣ. ಅಂತ ಸಾಧನೆ ಮಾಡಬೇಡಿ. ನಾವು ಒಂದ್ಸಲ ಹೋದೆ ಫಸ್ಟ್ ಸ್ಟೇಷನ್ ಹತ್ರ, ಒಂದ್ಸಲ ಆಗಿಲ್ಲ, ಎಲ್ಲೋ ರೆಕಮೆಂಡ್ ಮಾಡಿದೆ ಸ್ಟೇಷನಲ್ಲೂ ಅಲ್ಲಿ ಲೆಟ್ರ್ ತೊಗೊಳಕ್ಕೆ ಆಗಿಲ್ಲ. ಇನ್ನೊಂದ್ಸಲ ಹೋದೆ, ಆಮೇಲೆ ಅವ್ರನ್ನೇ ಕರ್ಕೊಂಬನ್ನಿ ಅಂತೆ. ಮತ್ತೆ ಸ್ಟೇಷನಿಂದ ಮತ್ತೆ ಇವ್ರು ಇರೋ ಜಾಗಕ್ಕೆ ಮತ್ತೆ ಬಂದು ಇವ್ರನ್ನು ಕರ್ಕೊಂಡು ಹೋದೆ. ಮತ್ತೆ ಸ್ಟೇಷನ್ಗೆ ಹೋದಾಗ ಇವ್ರು ನೋಡ್ಬಿಟ್ಟು ಇನ್ನೊಂದು ಸಲ ಹತ್ರ ಫೋನ್ ಮಾಡಿ, ನಾನು ಒಂದು ಸ್ವಲ್ಪ ರೆಕಮೆಂಡ್ ಮೇಲೆ ಫೋನ್ ಮಾಡಿ ಲೆಟ್ರ್ ತೊಗೊಂಡು ಕರ್ಕೊಂಬಂದೆ ಸರ್. ದೇವ್ರು ಒಳ್ಳೇದು ಮಾಡಲಿ. ಹಾಗೆ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಸ್ಟೇಷನ್ನ ಎಲ್ಲ ಸಿಬ್ಬಂದಿ ವರ್ಗಕ್ಕೂ, ಇನ್ಸ್ಪೆಕ್ಟರ್ಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗುತ್ತೆ ಈ ಥರದೊಂದು ಸೇವೆ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಲೆಟ್ರ್ ಮಾಡಿ ಕಳಿಸ್ಕೊಟ್ಟಿದ್ದೀರಾ, ಖಂಡಿತವಾಗ್ಲೂ ಲೆಟ್ರ್ ಮಾಡಿ ಕಳಿಸ್ಕೊಟ್ಟಿದ್ದೀರಾ. ದೇವರು ನಿಮಗೂ ಒಳ್ಳೇದು ಮಾಡಲಿ, ಹಾಗೆ ನಿಮಗೂ ಒಳ್ಳೇದು ಮಾಡಲಿ ಸರ್. ಶನೇಶ್ವರ ಒಳ್ಳೇದು. ಥ್ಯಾಂಕ್ ಯು. ಇಲ್ಲೇ ಇರ್ತೀರಲ್ವಾ? ಆಮೇಲೆ ಹೋಗ್ತೀನಿ ಅಂದರೆ ಕಳ್ಸಲ್ಲ. ನಾನೇ ಹೋಗಲ್ಲ. ಹೌದಾ? ಫಸ್ಟ್ ಬರಾಗ ಈಗ ಹಿಂಗೆ ಹೇಳ್ತಾರೆ ಎಲ್ಲರೂ. ಇಲ್ಲ ಇವ್ರು ಏನು ಹೇಳಿದ್ರಲ್ಲ, ನೀವು ತುಂಬಾ ಇದಾಗಿದ್ದೀರಾ ಅಂತ ಹೇಳಿದ್ದೀನಿ. ಎಲ್ಲ ಚೆನ್ನಾಗಿ ಇದ್ದುಕೊಂಡೋಗಿ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ. ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಂದ್ರಲ್ಲ, ಅದೆಲ್ಲ ಗೊತ್ತಾಯ್ತು. ಅದೆಲ್ಲ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಬೋರ್ಡ್ ಎಲ್ಲ ವಿಡಿಯೋಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ರಿಗೆಲ್ಲ ತೋರಿಸ್ದೆ. ನೋಡಿ, ನಾವು ಜನಸ್ನೇಹಿ ಯೋಗೀಶಣ್ಣ ಅಂತ ನಾವು ತುಂಬಾ ಫಾಲೋ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮನ್ನ ಅಲ್ಲಿ ತಗೊಂಡೋಗಿ ಸೇರಿಸ್ತೀವಿ, ಒಳ್ಳೆ ಊಟ ಕೊಡ್ತಾರೆ. ಸ್ವಲ್ಪ ನಿಮ್ಮ ಕೈಲಾದ್ರೂ ಸಹಾಯ ಮಾಡಿಕೊಂಡು ಎಲ್ಲ ಫ್ರೆಂಡ್ಸು ನಿಮ್ಮ ಜೊತೆಗೆ ಇರ್ತಾರೆ. ನಿಮ್ಗೇನು ಊಟಕ್ಕೆ ಅವರೆಲ್ಲ ಒಂದು ಸ್ವಲ್ಪ ತರಕಾರಿ ಹೆಚ್ಕೊಂಡು ಅದು ಸಹಾಯ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡು ಹೋಗಿ. ಈ ಥರ ಆಶ್ರಮ ಎಲ್ಲೂ ಸಿಗಲ್ಲ ಅಂತ ಹೇಳಿದ್ದೀನಿ. ಇನ್ಸ್ಟಾಗ್ರಾಮಲ್ಲೆಲ್ಲ ವಿಡಿಯೋ ಎಲ್ಲ ತೋರಿಸಿದ್ದೀನಿ. ಅದಕ್ಕೆ ಸರಿನಣ್ಣ? ಕಿಚ್ಚ ಸುದೀಪ್ ಸರ್ ನಾನು ನೋಡಕ್ ಇಷ್ಟನಾ? ಅವ್ರು ಎಲ್ಲ ದೊಡ್ಡವರು, ಅವ್ರು ಎಲ್ಲಿ ಅಷ್ಟು ದೊಡ್ಡವರು. ಅವ್ರಿಗೆ ನಿಮ್ಮಂತ ತೋರ್ಕೊಂಡ್ರೆ ಇಷ್ಟ, ಹಂಗ ಅನ್ಬೇಡ್ರಿ. ಅವ್ರಿಗೆ ಪುರ್ಸೋತಿಲ್ಲ ಅಷ್ಟೇನೆ. ಅವ್ರಿಗೂ ನಿಮ್ಮಂತವ್ರು ಕಂಡ್ರೆ ಸಹಾಯ ಮಾಡಕ್ ತುಂಬಾ ಇಷ್ಟಪಡ್ತಾರೆ. ಪುರ್ಸೊತ್ತಾಗಿಲ್ಲ. ಆಯ್ತಾ? ಸಿಗ್ತಾರೆ ಒಂದಲ್ಲ ಒಂದಿನ ನೋಡ್ಬೋದು ನೀವು. ಇಲ್ಲೇ ಇದ್ರೆ ನೋಡ್ಬೋದು. ನೀನು ಹೊರಟೋದ್ರೆ ಯಾರೋ ಬಂದು ಅಂದ್ರೆ ನೋಡಕ್ ಆಗಲ್ಲ. ನೀನ್ ಇಲ್ಲೇ ಇದ್ರೆ ಅವ್ರು ತೋರಿಸ್ತಾರೆ, ಎಲ್ಲಾರು ತೋರಿಸ್ತಾರೆ. ಇಲ್ಲೇ ಇಟ್ಕೊಂಡು ಹೋಗಿ. ಸರಿನಾ? ನಾವು ಬರ್ತೀವಿ. ಸ್ನೇಹಿತರೆ, ದಯಮಾಡಿ ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ. ನಮಸ್ಕಾರ.